ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಾರ್ಚ್ ತಿಂಗಳು ಬಂತು ಅಂದರೆ ಎಲ್ಲಿಲ್ಲದ ಸಂಭ್ರಮ ಮಹಿಳೆಯರಿಗೆ. ಯಾಕಪ್ಪ ಅಂತಂದರೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಚನ್ನಗಿರಿಯ ಚೆನ್ನಮ್ಮಾಜಿ ಫೌಂಡೇಶನ್ ವತಿಯಿಂದನೂ ಸಹ ಚನ್ನಗಿರಿಯ ಮೌದ್ಗಲ್ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಸಂದೆಬೆನ್ನೂರಿನ CPI ಆದಂತಹ ಮಲ್ಲಮ್ಮ ಚಾಬೆ ಅವರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಚೆನ್ನಮ್ಮಾಜಿ ಚನ್ನಗಿರಿ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಸೌಭಾಗ್ಯ ಪ್ರಶಾಂತ್, ಹಾಗೆಯೇ ಜ್ಯೋತಿ ಕೋರಿ, ಹಾಗೆಯೇ ವೀಣಾ ಪಾರಿ ಅವರು, ಹಾಗೆಯೇ ಪುಷ್ಪಲತಾ ಜಗದೀಶ್, ಹಾಗೆ ಭವ್ಯ ಚಂದನ್, ಹಾಗೆಯೇ ಉಮಾ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮಲ್ಲಮ್ಮ ಚಾಬೆ ಅವರು ಮಾತನಾಡಿದರು. ಹಾಗೆಯೇ ಒಂದು ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂತಹ PSI ರೂಪ್ಲಿಬಾಯಿ ಮತ್ತು ಸುವರ್ಣಮ್ಮ, ಹಾಗೆಯೇ ಮತ್ತೊಬ್ಬರು ಹಿರಿಯರಾದಂತಹ ಅವರಿಗೆ ಸನ್ಮಾನಿಸಿ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ನಿಜಕ್ಕೂ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಇದಾಗಿದ್ದು, ಹಾಗೆಯೇ ಪತಂಜಲಿ ಯೋಗ ಸಂಸ್ಥೆಯ ವತಿಯಿಂದನೂ ಸಹ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಪತಂಜಲಿಯ ಮಹಿಳಾ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮವನ್ನು ಸುಜಾತಾರವರು ಉದ್ಘಾಟಿಸಿದರು. ಹಾಗೆಯೇ ಸಹ ಯೋಗ ಬಂಧುಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ತಾಳ್ಮೆಗೆ ಇನ್ನೂ ಒಂದು ದೊಡ್ಡ ಉದಾಹರಣೆ. ಯಾಕಪ್ಪ ಅಂದರೆ ಆಕೆಗೆ ಸಹನೆ ಅತ್ಯಂತ ಹೆಚ್ಚಿರುತ್ತೆ, ಆಕೆಗೆ ತಾಳ್ಮೆ ಹೆಚ್ಚಿರುತ್ತೆ. ಅದಕ್ಕೆ ಆಕೆಗೆ ಭೂಮಿ ಹೋಲಿಸ್ತಾರೆ, ನದಿ ಹೋಲಿಸ್ತಾರೆ. ಹರಿಯೋ ನದಿಯಲ್ಲಿ ನೀವೇನೇ ಕಸ ಕಡ್ಡಿ ಏನೇ ಹಾಕಿದ್ರು ಕೂಡ ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ ನಿಂತು ನೀರಲ್ಲಾಗಿದ್ರೆ ಏನಾಗುತ್ತೆ? ಗಬ್ಬು ವಾಸನೆ ಬರುತ್ತೆ, ವಾತಾವರಣ ಎಲ್ಲ ಕಲುಷಿತವಾಗುತ್ತೆ. ಭೂಮಿ ಹೋಲಿಸ್ತಾರೆ. ಭೂಮಿ ಏನೆಲ್ಲ ತಾಳುತ್ತೆ, ಎಷ್ಟೆಲ್ಲ ಭಾರ ಬರುತ್ತೆ ಭೂಮಿ, ಅದಕ್ಕೆ ಆ ಭೂಮಿ ಹೋಲಿಸ್ತಾರೆ. ಈ ಹೋಲಿಕೆಗೆ ಬಹಳ ದೊಡ್ಡ ಅರ್ಥ ಇದೆ. ನಾನು ಒಂದು ಅಧಿಕಾರಿ ಆಗೋಕ್ಕಿಂತ ಮುಂಚೆ ನಾನು ಕೂಡ ಒಂದು ಹೆಣ್ಣುಮಕ್ಕಳು ಈ ಕಾಲದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಹೆಣ್ಣು ಮಕ್ಕಳಿಗೆ ಬರೀ ಓದಲಿಕ್ಕೆ ಅವಕಾಶ ಕೊಡಿ ಅನ್ನೋಕ್ಕೆ ಅನೇಕ ಮಹಿಳೆಯರು ಹೋರಾಟ ಮಾಡಿದರು, ಅನೇಕ ಮಹಾಪುರುಷರು ಹೋರಾಟ ಮಾಡಿದ್ರು. ಆ ಎಲ್ಲ ಹೋರಾಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈಗ 22ನೇ ಶತಮಾನದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ನಾವು ನಡೆದು ಬಂದ ದಾರಿಯನ್ನು ಯಾವತ್ತೂ ಮರಿಬಾರದು. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಇವತ್ತು ಈ ವೇದಿಕೆಗೆ ನಾನು ಎಲ್ಲ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಒಂದೇ ವಿಷಯ. ಇತ್ತೀಚೆಗೆ ಕೌಟುಂಬಿಕ ಕಲಹಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕೌಟುಂಬಿಕ ಕಲಹಗಳಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೋಸ್ಕರ ಸರ್ಕಾರ ಈ ಹೆಚ್ಚಾಗ್ತಾ ಇರೋ ಅಪರಾಧಗಳನ್ನು ತಡೆಯಲಿಕ್ಕೆ ಅನೇಕ ಕಾನೂನುಗಳನ್ನು, ನಿಯಮಗಳನ್ನು, ಸವಲತ್ತುಗಳನ್ನು ಮಾಡಿದೆ. ಇನ್ನೊಂದು ಕಾಲದಲ್ಲಿ ಪೊಲೀಸ್ ಠಾಣೆ ಅಂದರೆ ಯಾರು ಬರ್ತಾ ಇರಲಿಲ್ಲ, ಆವಾಗ ಅಪರಾಧ ಇಲ್ವಾ? ಈಗಾಕೆ ಹೆಚ್ಚು ಕಂಡು ಬರ್ತಾ ಇದೆ, ಹೆಚ್ಚು ಕೇಳಿ ಬರ್ತಾ ಇದೆ. ಈಗೊಂದು 20-25 ವರ್ಷದಿಂದಲೇ ಇದೆಲ್ಲ ಹೆಣ್ಣುಮಕ್ಕಳಿಗೆ ನಡೀತಾ ಇರಲಿಲ್ವಾ? ಮನೆಯಲ್ಲಿ ಜಗಳ ಆಗ್ತಿರ್ಲಿಲ್ವಾ? ರೇಪ್ ಆಗ್ತಿರ್ಲಿಲ್ವಾ? ಯಾಕೆ ಈಗೆಲ್ಲ ಪ್ರತಿದಿನ ಇದನ್ನು ಬಹಿರಂಗವಾಗಿ ಈ ರೀತಿ ಪ್ರಚಾರಪಡಿಸ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆಕೆ ಅಂದರೆ ನೋಡಿ, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ, ಸಹನೆ, ತಾಳ್ಮೆ, ಏನು ಸಂಸ್ಕಾರ ಇರಬೇಕು ಹೆಣ್ಮಕ್ಳಿಗೆ? ಅವ್ವ, ಅಕ್ಕ, ಅಣ್ಣ, ಮಾಮ, ತಾತ, ಈ ಥರ ಸಂಸ್ಕಾರ. ತಂಗಿ ಬಗ್ಗೆ ನಡೆಯುವಂಥ ಕೆಲವೊಂದು ಪದ್ಧತಿ. ಈಗ ನಾವು ದುಡಿತೀವಪ್ಪ ಅನ್ನೋ ಒಂದೇ ಒಂದು ನೆಪ ಇಟ್ಕೊಂಡು ಹೆಣ್ಮಕ್ಳು ಕೆಲವರು, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಬಹಳ ಅಂದರೆ ಬಹಳ ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಅತ್ತೆ ಮಾವ ಅಂದರೆ ಅವ್ರಿಗೆ ಆಗೋದಿಲ್ಲ. ಗಂಡನ ಮನೆಯಲ್ಲಿ ಯಾರಾದರೂ ಬಂದರು ಅಂದರೆ 3 ದಿನ ಏನಂತಾರಲ್ಲ, ಯಾರು ಆಗೋದಿಲ್ಲ. ಇಷ್ಟಪ್ಪ ಕಡೆ ಮೊಸರು ಮಾಡ್ತಾರೆ, ಆ ಕಡೆ ಮುಖ ನೋಡೋದಿಲ್ಲ. ಗಂಡನ ಬಾಗಿಲು ಬಂದು
ಯಾಕಪ್ಪ ಬರುತ್ತೆ? ನೀವು ಎಷ್ಟೇ ಕಲೀಲಿ, ಎಷ್ಟೇ ಓದಲಿ, ನೀವು ಹೆಣ್ಣೆ ಹೆಣ್ಣೆ. ನಾವು ಬೇರೆ ಆಗಕ್ಕಾಗಲ್ಲ. ಮಾಡಬೇಕು ಅಂದ್ರೆ ಈ ಸತಿ ಮಾತ್ರ ನೀವೆಲ್ಲ ಕಡೆಯಿಂದ ತುಂಬಾ ಸಹಕಾರ ಕೊಡ್ತೀರಾ. ಮೇನ್ ನೀವು ನಮ್ಮ ಜೊತೆಗೆ, ನಾವು ಸೊಸೈಟಿ ಮಾಡ್ತಿರ್ಬೋದು, ಚೆನ್ನಮ್ಮನ ಫೌಂಡೇಶನ್ ಮಾಡ್ತಿರ್ಬೋದು, ಏನೇ ಮಾಡಿದ್ರು ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ. ಯಾಕಂದ್ರೆ ನೀವು ಸಹಕಾರ ಕೊಟ್ಟಿದ್ದೆ ನಾವು ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಹಿಳೆಯರು ಯಾವತ್ತೂ ಯಾವ ಥರ ಇರಬೇಕು ಅಂದರೆ ಪತ್ತಿಗಳಲ್ಲಿ 2 ವಿಧ ಬರುತ್ತಂತೆ. ಪತ್ತಿಗಳಲ್ಲಿ 2 ವಿಧ ಅಂದರೆ ಒಂದು ಪತ್ನಿ ಏನಪ್ಪ ಅಂದರೆ ತನ್ನ ಗಂಡನ ಆಸ್ತಿ ಅಂತಸ್ತು ಮನೆ ಮಕ್ಕಳು ತಂದೆಯಾದ ಒಂದು ವೈಭವದಲ್ಲಿ ತೊಡಗಿರ್ತಾಳಂತೆ ಪತ್ನಿ. ತಾನಾಯ್ತು ತನ್ನ ಗಂಡ ಆಯ್ತು ತನ್ನ ಮನೆ ಆಯ್ತು ತನ್ನ ಮಕ್ಕಳು ಆಯ್ತು ಬೇರೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಅವಳು ಪತ್ನಿ. ಇನ್ನೊಂದು ಧರ್ಮಪತ್ನಿ ಯಾರಪ್ಪ ಅಂದ್ರೆ ತಾನು ತನ್ನ ಗಂಡ ಮನೆ ಮಕ್ಕಳನ್ನು ನೋಡಿ ಸಮಾಜಕ್ಕೆ ನಾನು ಏನಾರ ಮಾಡ್ಬೇಕಪ್ಪ, ಸಮಾಜದ ಜೊತೆಗೆ ಇರ್ಬೇಕಪ್ಪ, 4 ಜನಕ್ಕೆ ನಾನು ಒಳ್ಳೆ ಮಾಡಬೇಕು, 4 ಜನಕ್ಕೆ ನಾನು ಮಾದರಿ ಆಗಬೇಕು. ಈಗ ಯಾರು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಂತವ್ರಿಗೆ ನಾವು ಸಹಕಾರ ಮಾಡಬೇಕು. ಈಗ ವೇದಿಕೆ ಎಲ್ಲರೂ ಅಷ್ಟೇ, ಅವರೆಲ್ಲ ಧರ್ಮಪತ್ನಿಯರು. ನೀವು ಬಂದರು ಎಲ್ಲರೂ ಪತ್ನಿಯರಾಗಬೇಡ್ರಿ, ನಾವೆಲ್ಲರೂ ಸೇರಿ ಧರ್ಮಪತ್ನಿಯರಾಗೋಣ. ಧರ್ಮಕ್ಕೋಸ್ಕರ ನಾವು ಏನಾದರೂ ಮಾಡೋಣ ಅಂತ ನಾನು ಈ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನಾವು ಮನೆ ಮಧ್ಯಾಹ್ನ ಗಂಡ ಮನೆ ಅನ್ನೋದಿದ್ದೆ ಸಮಾಜಕ್ಕೆ ನಾವು ಎಲ್ಲರೂ ಕೊಡುಗೆ ಕೊಡಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ಧರ್ಮದ ದಾರಿ ಹೋಗೋಣ, ಎಲ್ಲರೂ ಧರ್ಮಪತ್ನಿಯರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನನ್ನ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದೀನಿ ಅನ್ನೋದನ್ನ ಒಂದು 2-3 ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಫ್ರೆಂಡ್ಸ್ ಎಲ್ಲ ಹೇಗಿರಬೇಕು ಅಂದರೆ ಆಯುಧದ ಹೀಗೆ ಯುದ್ಧವನ್ನು ಗೆಲ್ಲಿಸ್ಕೊಟ್ಟ ಕೃಷ್ಣ. ಸೋಲು ಖಚಿತ ಅಂತ ಗೊತ್ತಿದ್ದು ಸ್ನೇಹ ಬೆಳೆದಕ್ಕಣ್ಣ. ನಮ್ಮ ಜೀವನದಲ್ಲಿ ಇಬ್ಬರು ಸ್ನೇಹಿತರೆ ಸಾಕು, ಸಾವಿರಾರು ಗಂಟೆ ಸ್ನೇಹಿತರ ಅವಶ್ಯಕತೆ ಇಲ್ಲ. ಆ ಇಬ್ಬರು ಸ್ನೇಹಿತರನ್ನ ಕೊನೆವರೆಗೂ ನಾವು ನಂಬಿಕೆ ಉಳಿಸ್ಕೊಂಡು ಬರ್ಬೇಕಾಗಿದೆ. ಇನ್ನೊಂದು ವಿಷಯ ಅಂದಾಗ ಸಮಸ್ಯೆ, ಯಾರ ಜೀವನದಲ್ಲಿ ಸಮಸ್ಯೆ ಇರಲ್ಲ ಹೇಳಿ, ಎಸ್ಪೆಷಲಿ ಹೆಣ್ಮಕ್ಳ ಜೀವನದಲ್ಲಂತೂ ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆ ಗೊತ್ತಾಗಿ ಒಂದೇ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕ್ಲಾಸ್ ಟೀಚರ್ ತಮ್ಮ ಸ್ಟೂಡೆಂಟ್ಗಳಿಗೆ ಒಂದು ಕಾಮಿಡಿ ಜೋಕ್ ಹೇಳ್ತಾರೆ, ತುಂಬ ನಗ್ತಾರೆ. ಅದೇ ಜೋಕ್ನ 2ನೇ ಸರ್ತಿ ಹೇಳ್ತಾರೆ, ನಗ್ತಾರೆ. 3ನೇ ಸರ್ತಿ ಹೇಳಿದಾಗ ನಗೋ ಸಂಖ್ಯೆ ಕಡಿಮೆ ಆಗುತ್ತೆ. 4ನೇ ಸರ್ತಿ ಹೇಳಿದಾಗ ಯಾರು ನಗೋದಿಲ್ಲ. ಅವ್ರು ಟೀಚರ್ಸ್ ಬಂದು ಕೇಳ್ತಾರೆ, ಯಾರು ನಗ್ತಾ ಇಲ್ಲಲ್ಲ ಅಂತ. ಅಲ್ಲ ಮೇಡಮ್, ಪ್ರತಿ ಒಂದೇ ಜೋಕಿಗೆ ನಾವು ಎಷ್ಟು ಅಂತ ನಗೋದು ಅಂತ ಕೇಳ್ತಾರೆ. ಅದೇ ಅವಾಗ ಆ ಟೀಚರ್ ಏನು ಹೇಳ್ತಾರೆ ಗೊತ್ತಾ, ಒಂದೇ ಸಂತೋಷಕ್ಕೆ ನಗಲ್ಲ ಅಂದಾಗ ಒಂದೇ ದುಃಖಕ್ಕೆ ಯಾಕೆ ತುಂಬ ದುಃಖ ಬರ್ತೀರಾ ಅಂತ ಕೇಳ್ತಾರೆ. ನಾವು ನಮಗೆ ಏನಾದರೂ ದುಃಖ ಬಂದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅಯ್ಯೋ ನನಗೀಗಾಯ್ತಲ್ಲ, ಅಯ್ಯೋ ನನಗೀಗಾಯ್ತಲ್ಲ ಅಂತಲೇ ಇರ್ತೀವಿ. ಅದಕ್ಕೆ ಸಮಸ್ಯೆಗೆಲ್ಲ ಒಂದು ಪರಿಹಾರ ಅಂದರೆ ನಮ್ಮ ಸ್ಮೈಲ್ ಒಂದಿತ್ತು ಅಂದರೆ ನಾವು ಹೇಗೆ ಬೇಕಾದ್ರೂ ಜೀವನ ಮಾಡ್ತೀವಿ. ಮತ್ತು ಇನ್ನೊಂದು ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂದರೆ ಒಮ್ಮೆ ಸ್ವಾಮಿ ವಿವೇಕಾನಂದ ನಿಮಗೆ ಗೊತ್ತಿದ್ದೇ ಇದೆ. ಅವರು ಸರ್ವಧರ್ಮ ಸಮ್ಮೇಳನಕ್ಕೆ ಚಿಕಾಗೋ ಹೋದಾಗ ಅಂಥ ಸಂದರ್ಭದಲ್ಲಿ ಅವ್ರು ಲೈಬ್ರರಿಗೆ ಹೋಗಿರೋ ಗ್ರಂಥಾಲಯಕ್ಕೆ ಹೋದಾಗ ಎಲ್ಲ ಧರ್ಮ ಗ್ರಂಥಗಳು ಇರುತ್ತೆ. ಅದರಲ್ಲಿ ನಮ್ಮ ಭಗವದ್ಗೀತೆ ತುಂಬ ಕೆಳಗಡೆ ಇರುತ್ತೆ. ಅವಾಗ ವಿದೇಶಿಗರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಅವರೇ ನಿಮ್ಮ ಧರ್ಮ ಗ್ರಂಥ ಭಗವದ್ಗೀತೆ ತುಂಬ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದವರು ಇಡೀ ಜಗತ್ತೇ ನಮ್ಮ ದೇಶದ ತಿರುಗಿ ನೋಡೋರಿಗೆ ಆನ್ಸರ್ ಮಾಡ್ತಾರೆ. ಏನು ಅಂದರೆ ಒಂದು ಕಟ್ಟಡ ಚೆನ್ನಾಗಿರ್ಬೇಕು ಅಂದರೆ ಬುನಾದಿ ಚೆನ್ನಾಗಿರ್ಬೇಕು. ಇಡೀ ಜಗತ್ತೇ ನಮ್ಮ ಭಗವದ್ಗೀತೆ ಮೇಲೆ ನಿಂತಿದೆ ಅಂತ ಹೇಳಿದಾಗ ನಾವೆಲ್ಲರೂ ನಮ್ಮ ದೇಶದಲ್ಲಿ ಹುಟ್ಟಿದ್ದೀವಿ ಅಂತ ತುಂಬ ಹೆಮ್ಮೆ ನಮಗೆ. ಮತ್ತು ಇನ್ನೊಂದು ವಿವೇಕಾನಂದ ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇತ್ತು ಅನ್ನೋಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಒಮ್ಮೆ ವಿದೇಶಿಗರು ನಮ್ಮ ದೇಶಕ್ಕೆ ಬಂದಿರ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭ ಮಾಡಿ 10 ಗಂಟೆಗೆ ಮುಗಿಸುತ್ತಾರೆ. ಜನರ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಶ್ರೀ ಮಾಡ ವಿರೂಪಾಕ್ಷಪ್ಪ ಅವರು ಕೊಟ್ಟಿದ್ದಾರೆ, ಸನ್ಮಾನಿಸಿದ್ದಾರೆ ಕೊಟ್ಟು. ಇದು ನಮ್ಮ ಚೆನ್ನಮ್ಮಾಜಿ ಫೌಂಡೇಶನ್ ಕಡೆಯಿಂದ ಸನ್ಮಾನಿಸುತ್ತಿರುವುದು ಚನ್ನಗಿರಿಯ ಪತಂಜಲಿ ಯೋಗ ಕೇಂದ್ರದಲ್ಲಿಯೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು.
ಕೇಕ್ ಕತ್ತರಿಸುವ ಮೂಲಕ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಸುಜಾತರವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಮಹಿಳಾ ಯೋಗ ಬಂಧುಗಳು ಸಹ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿದರು. ಹಾಗೆ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಆಟೋ ಪಟಗಳನ್ನು ಮಹಿಳೆಯರಿಗಾಗಿ ಆಡಿಸಲಾಯಿತು. ಹಾಗೆಯೇ ಕಾರ್ಯಕ್ರಮವನ್ನು ಕುರಿತಂತೆ ಮಹಿಳಾ ಒಂದು ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದಂತಹ ಸುಜಾತರವರು ಸಹ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.